ಶುಭ ಸಂಜೆಯ ಸಮಾರಂಭದ ಎಲ್ಲ ಏನು ವಿವಸಳ್ಳಿ ಗ್ರಾಮದ ಎಲ್ಲ ನನ್ನ ಗ್ರಾಮಸ್ಥರು, ಅಕ್ಕಂಗಿರು, ಅಣ್ತಮ್ಮಂದಿರು, ನನ್ನೆಲ್ಲ ಯುವಕ ಮಿತ್ರರು ಅಪಾರ ಸಂಖ್ಯೆಯಲ್ಲಿ ಸೇರಿ ಇವತ್ತೇನು ಇಂಥ ಚಿಕ್ಕ ಪುಟ್ಟ ಹಳ್ಳಿಯಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ನಮಗೆ ಇಷ್ಟು ಅದ್ದೂರಿ ಸ್ವಾಗತ ಬಯಸಿದ್ದಕ್ಕೆ ನಿಮಗೆ ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ವೆಂಕಟರಾಮಣ್ಣವರೇ, DCS ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಣ್ಣವರೇ, ನಮ್ಮ ಲಕ್ಷ್ಮಣವರೇ, ನಮ್ಮ ಬೇನ್ಸಿ ಎಂಟ್ರಾಮಗೌಡನವರೇ, ಹಾಗೂ ನಮ್ಮ ಎನ್ನರ ಸತ್ತಣ್ಣವರೇ, ಹಾಗೂ ನಮ್ಮ ಡೆಕನ್ ಸೀನಣ್ಣವರೇ, ನಮ್ಮ ಗುಜ್ನಳ್ಳಿ ರಮೇಶ್ ಅಣ್ಣವರೇ, ಹಾಗೂ ನಮ್ಮ ಕೋಡ್ಪಲ್ಲಿ ನಮ್ಮ ಚಿಲ್ಕವರೇ, ಹಾಗೂ ನನ್ನ ಪ್ರೀತಿ ಅದು. ಸೊ ಅದರಿಂದ ನಮ್ಮ ಶ್ರೀನಾಥ್ ಅವರೇ, ರಮೇಶ್ ಅವರೇ, ವಿಜಯಣ್ಣವರೇ, ಹರೀಶ್ ಗೌಡ್ರೆ, ನಾರಾಯಣಸ್ವಾಮಿ ಅವರೇ, ರಾಜಣ್ಣವರೇ, ವೇದಿಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಫಸ್ಟ್ ಅವ್ರದ್ದು ಹೇಳಿದ್ದು ವೆಂಕಟರಮಣ ಅಂತ. ಇವಾಗ ನಾನು ಲಾಸ್ಟ್ ಬಂದಾಗ ಒಂದು ಮಾತು ಕೊಟ್ಟೋಗಿದ್ದೆ, ಖಂಡಿತವಾಗ್ಲೂ ಆ ಮಾತನ್ನ ನಡೆಸ್ಕೊಂಡಿದ್ದೀನಿ. ಮುಂದಿನ ದಿವಸ ಏನು ಅಲ್ಪ ಸ್ವಲ್ಪ ಬರ್ತಕ್ಕಂಥ ಅನುದಾನದಲ್ಲಿ ನೀವೇನು ಶಾಸಕರಾಗಿ ಮಾಡಿದ್ದೀರಿ, ಸರಿಸಮಾನವಾಗಿ ಎಲ್ಲ ಹಳ್ಳಿ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮನ ಲೀಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇವತ್ತನ ಏನು ಹೇಳಿದ್ದಾರೆ ಅದು PMGSL ಮಾಡಿಕೊಡ್ತೀನಿ. 3 ಕಿಲೋಮೀಟರ್ ಮೇಲೆ PMGSL ರೋಡ್ ನಾನು ಮಾಡಿಕೊಡ್ತೀನಿ. ಇನ್ನು ಮುಂದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸುಮಾರು ಸಾರಿ ಬಂದು ನೋವಾಗ್ತಾ ಇತ್ತು. ಈಗ ಭಾಗದಲ್ಲಿ ಆಂಧ್ರಕ್ಕೆ ಬಂದಾಗ ಆಂಧ್ರಕ್ಕೆ ಹೋದರೆ ರೋಡ್ ಅಂತಾರೆ, ಕರ್ನಾಟಕಕ್ಕೆ ಬಂದರೆ ರೋಡ್ ಅಂತಾರೆ. ಸೊ ಅದನ್ನು ಸುಮಾರು 1 ಕೋಟಿಯಷ್ಟು ರೋಡು ಈಗ ತಾನೇ ಪೂಜೆ ಮಾಡ್ಕೊಂಬಂದಿದ್ದೀನಿ. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿಂದ ಈ ಪಂಚಾಯಿತಿಯ ಸಾಕಷ್ಟು ಕಾಮಗಾರಿಗಳನ್ನು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ಕೂಡ ವಾರದಲ್ಲಿ 3 ದಿವಸ ಪ್ರತಿನಿತ್ಯ ಕೂಡ 5ರಿಂದ 6 ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇಡೀ ಮುಳಬಾಗಲು ಸುತ್ತುವಂಥ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀನಿ. ಸೊ ಮುಂದಿನ ದಿವಸ ಎಲ್ರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಒಳ್ಳೇದು ಮಾಡಲಿ. ಸೊ ಮುಂದಿನ ದಿವಸ ಖಂಡಿತವಾಗ್ಲೂ 28ಕ್ಕೆ ನನ್ನ ಆಸೆನ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ, ಯಾರು ನಾನು ಕರ್ಕೊಂಬಂದು ರಾಜಕಾರಣಕ್ಕೆ, ಸೊ ಆ ಉದ್ದೇಶಪೂರ್ವಕವಾಗಿ ನನ್ನ ಉಸಿರಿನ ತನಕ NDA ಸರ್ಕಾರ ಬಂದು ಇಡೀ ರಾಜ್ಯದ ಉದ್ದಗಲೂ ಕೂಡ ಅಭಿವೃದ್ಧಿ ಪಥಕ್ಕೆ ನಾವು ಒತ್ತು ಕೊಡಬೇಕು. ಮತ್ತು JDS ಮತ್ತು BJP ಇಬ್ಬರು ಸೇರಿಕೊಂಡು ಏನು ನಮ್ಮ ಇವತ್ತು ಈ ಕೆಟ್ಟ ಒಂದು ಸರ್ಕಾರ ಬಂದಿದೆ, ಆ ಕೆಟ್ಟ ಸರ್ಕಾರವನ್ನು ತೊಲಗಿಸಿ ಮುಂದಿನ ದಿವಸ ಅಭಿವೃದ್ಧಿ ಆಗಲಿಕ್ಕೆ NDA ಸರ್ಕಾರ ಬಂದು ಉತ್ತಮವಾಗಿ ಜನ ಓಡಾಡಲಿಕ್ಕೆ ಮತ್ತು ಉತ್ತಮವಾಗಿ ಜೀವನ ನಡೆಸಲಿಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಇಷ್ಟು ಅದ್ದೂರಿಯಾಗಿ ನಮ್ಮನ್ನು ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ಮತ್ತು ನಮ್ಮೆಲ್ಲ ಪಂಚಾಯತಿ, ಒಳ್ಳೊಳ್ಳೆ ಪಂಚಾಯತಿ ಎಲ್ಲ ನನ್ನ ಮುಖಂಡರಿಗೂ ಹಾಗೂ ಎಲ್ಲ ನಮ್ಮ ಲೀಡರ್ಸ್ಗೂ ಹೊಂದಿಸ್ತಾ, ಇನ್ನೂ ಕೂಡ ಸಾಕಷ್ಟು ಹೇಳಿದ್ದೀರಿ, ಅದನ್ನು ನೆರವೇರಿಸ್ಬಿಟ್ಟು ಮತ್ತೆ ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮಸ್ಕಾರ.